ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು JVH ಫ್ಯಾಮಿಲಿ ಬ್ಲಾಗ್. ಇವತ್ತು ನಮಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ರು. ಸೊ ಅವ್ರಿಗೋಸ್ಕರ ಈ ಫುಲ್ ವಿಡಿಯೋ ಹಾಕ್ತಾ ಇದ್ದೀವಿ. ನಮ್ಮ ವಿಡಿಯೋ ನೋಡಿ ಇಷ್ಟಪಟ್ಟರೆ ಎಲ್ಲರೂ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ಕೊಂತ ವಿಡಿಯೋ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಇನ್ನೊಂದೇನೆಂದರೆ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡೋಕೆ ಹೋಗ್ತೀನಿ. ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಂತ. ಅದು ಇವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿಸ್ಬೇಕು. ಸೊ ನಾವು ನಮ್ಮ ಲವ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಸೊ ನಾನು 6th ಓದ್ತಾ ಇದ್ದೆ. ಸೊ ಆ ಟೈಮಲ್ಲಿ ಇವ್ರನ್ನ ನೋಡಿದೆ. ಅವರು 8th 9th ಸಮಥಿಂಗ್. ನೋ ಸ್ಕೂಲಾ? ಓಕೆ, ಇದು ಕಟ್ ಮಾಡ್ಕೊ, ಫಸ್ಟ್ ಇಂದ ಹೋಗ್ಬಿಡೋಣ. ಸೊ ಆ್ಯಕ್ಚುಲಿ ನಮ್ಮ ಲವ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ನಾನು 6th ಓದ್ತಾ ಇದ್ದೆ. ಸೊ ಅವಾಗ ಇವರೇನು ಓದ್ತಾ ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ನಾವು ಇವ್ರನ್ನ ನೋಡಿದ್ವಿ. ಹೆಂಗೆ ನೋಡಿದ್ವಿ ಅಂದರೆ, ನಮ್ಮ ಮನೆಗೂ ಇವ್ರ ಮನೆಗೂ ಮಧ್ಯ ಒಂದು ರೋಡ್ ಇದೆ. ಸೊ ಇವ್ರದ್ದು ಒಂದು ರೋಡ್ ಆ ಕಡೆ ಮನೆ, ನಮ್ಮದು ಒಂದು ರೋಡ್ ಈ ಕಡೆ ಮನೆ. ಸೊ ಸಡನ್ನಾಗಿ ನೋಡಿದೆ. ಫಸ್ಟ್ ಟೈಮು ನಾನು ನಮ್ಮ ಹಸ್ಬೆಂಡ್ನ ಏನಂತ ಕರೆದೆ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾರೆ. ಫಸ್ಟ್ ಟೈಮ್ ನನಗೆ ಕರೆದಿತ್ತು ಅನ್ನ ಅಂತ ಕರೆದಿದ್ದು. ಅದು ಹೆಂಗೆ ಅನ್ನ ಅಂತ ಕರೆದೆ ಅಂದರೆ, ಸೊ ನಾನು ನೀರು ಹಿಡಿಯೋಕೆ ಹೋಗುವಾಗ ನಮ್ಮ ಹಸ್ಬೆಂಡ್ ಅಲ್ಲಿ ನಿಂತ್ಕೊಂಡಿದ್ರು, ನೀರು ಹಿಡಿಯೋಕೆ ಬಂದಿದ್ರು ಅವರು ಕೂಡ. ಸೊ ಅನ್ನ ನಿಮ್ಮ ಬಿಂದಿಗೆ ತುಂಬಿದೆ ಅಂತ ಹೇಳಿದೆ. ಫಸ್ಟ್ ಅದೇ ಸ್ಪಾರ್ಕ್. ಆ್ಯಕ್ಚುಲಿ ಅನ್ನ ಅಂತ ಕರ್ತಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ನೋಡ್ತಾ ಇಬ್ರಿಗೂ ಇಷ್ಟ ಆಯಿತು. ಸೊ ಅವಾಗೆಲ್ಲ ಏನು ಮೇಯ್ನ್ ಏನಂದರೆ, ಇವಾಗೆಲ್ಲ 2K ಕಿಡ್ಸ್ಗೆಲ್ಲ ಫೋನ್ ಇದೆ. ಸೊ ಯಾರಿಗಾದ್ರೂ ಫೋನ್ ಕಳ್ತನ ಮಾಡಿಕೊಂಡು ಕಾಲ್ ಮಾಡ್ಕೊಂಡು ಹೋಗ್ತಾರೆ. ಆವಾಗೆಲ್ಲ ಅದಕ್ಕೂ ಚಾನ್ಸ್ ಇಲ್ಲ. ಸೊ ನಮಗೆ ತಿನ್ನೋಕ್ಕೆ ಅಂತ ಈ ₹1 ₹2 ನಮ್ಮ ಡ್ಯಾಡಿ ಪಾಕೆಟ್ ಮನಿ ಕೊಡೋರು. ಅದನ್ನು ತಗೊಂಡೋಗಿ ಕಾಯಿನ್ ಬುತ್ತಿಗೆ ಹಾಕಿ, ಕಾಯಿನ್ ಬುತ್ತಲ್ಲಿ ಅವಾಗ ನನ್ನ ಹತ್ರ ಫೋನ್ ಇತ್ತು ಫ್ರೆಂಡ್, ನೋಕಿಯದು ಚಿಕ್ಕದು ಇಷ್ಟೇಷ್ಟು ಒಂದು ಫೋನ್ ಇತ್ತು. ಇವ್ರ ಹತ್ರ ಗೊತ್ತಿಲ್ಲ, ಅದನ್ನ ಹತ್ರ ನನ್ನ ಹತ್ರ ಫೋನ್ ಇತ್ತು. ಆ ನಂಬರೇ ಇನ್ನೂವರೆಗೂ ಇದೆ. ಅದೇ ನಂಬರ್, ಸೇಮ್ ನಂಬರ್ ಇಟ್ಕೊಂಡಿದ್ದಾರೆ. ಸೊ ಆ್ಯಕ್ಚುಲಿ ಹೆಂಗೆ ಅಂದರೆ, ಅದೇ ಆ ₹1 ಕಾಯಿನ್ ಬೂತು. ಅಷ್ಟು ಬೇಗ ಕಾಯಿನ್ ಬೂತ್ವರೆಗೂ ಹೋಗಲಿಲ್ಲ. ಸೊ ನಾವೊಂದು 7 months 8 months ಬರೀ ನೋಡೋದು ಹಿಂಗೆ ಹೋಯಿತು. ಆಮೇಲೆ ನನ್ನ ಇನ್ನೊಂದು ದಿನ ಇನ್ನೂ ತುಂಬ ದೂರ ನೀರು ಹಿಡಿಯೋಕೆ ಹೋಗಬೇಕು. ಸೊ ಅಲ್ಲಿ ನೀರು ಹಿಡಿಯೋಕೆ ಹೋಗುವಾಗ ಇವ್ರು ಅದೇ ರೋಡಲ್ಲಿ ನಡ್ಕೊಂಡು ಹೋಗುವಾಗ ನನ್ನ ಫ್ರೆಂಡು, ಅಂದರೆ ನನ್ನ ಕ್ಲಾಸ್ಮೇಟ್, ನಾನು ಅವಳು ತುಂಬ ಬೆಸ್ಟ್ ಫ್ರೆಂಡು. ಅವಳ ಹೆಸರು ಮೆನ್ಷನ್ ಮಾಡ್ತೀನಿ, ವೆಂಕಟಮ್ಮ ಅಂತ. ಸೊ ಅವಳು ಹೋಗಿ ಇವ್ರ ಹತ್ರ ಹೇಳಿದ್ಲು, ಅಣ್ಣ ಅವ್ರಿಗೆ ನೀವಂದರೆ ಇಷ್ಟ ಅಂತೆ, ಒಂದ್ಸಲ ಮಾತಾಡ್ತೀರಾ? ಅವಳು ಮಾತಾಡ್ತಲ್ಲಂತೆ ಅಂತ ಕೇಳಿದಾಗ ಇವರು ಕೂಡ ಓಕೆ ಅಂತ ಹೇಳಿದ್ರು. ಯಾಕಂದರೆ ಆಲ್ರೆಡಿ ಇವ್ರಿಗೆ ಗೊತ್ತು, ನಾನು ಅವ್ರನ್ನ ನೋಡೋದು ಗೊತ್ತು, ಅವರು ನನ್ನ ನೋಡ್ತಾ ಇರೋದು ಗೊತ್ತು. ಹಂಗಂಗೆ ಆಯಿತು. ಒಂದಿನ ಸ್ಕೂಲ್ ಮುಗಿಸ್ಕೊಂಡು ಬರುವಾಗ ಇವ್ರನ್ನ ಮೀಟ್ ಮಾಡೋಕ್ಕಾದ್ರೆ ಸ್ಯಾಟರ್ಡೆ. ಆ ಸ್ಯಾಟರ್ಡೆ ಇವರು ಭಯ ಆಗಿಬಿಟ್ಟು, ನಮ್ಮ ಡ್ಯಾಡಿ ಬರ್ತಾರೆ ಇವಾಗ ಬೇಡ ಅಂತ ಹೇಳಿದ್ರು. ಸರಿ ಅಂತ ನಾನು ಹೋಗ್ಬಿಟ್ಟೆ. ಸೊ ಅದೇ ನೆಕ್ಸ್ಟ್ ಮಂಡೇ, ಆ ಸ್ಯಾಟರ್ಡೆ ಮುಗಿದು ಮಂಡೇ ಇವ್ರು ಬಂದರು. ಸೊ ಆವತ್ತೇ ಮೀಟ್ ಮಾಡಿದ್ದು. ಆವತ್ತೇ ಫಸ್ಟು ಎಲ್ಲಿ ಈ ಥರ ಒಂದು ರೋಸ್ ಕೊಟ್ಬಿಟ್ಟು, ಆವಾಗ ಐ ಲವ್ ಯು ಎಲ್ಲ ಹೇಳೋಕೆ ಗೊತ್ತಿಲ್ಲ ನಮಗೆ. ನನಗೆ ನೀನಂದರೆ ಇಷ್ಟ ಅಂತ ಹೇಳಿದ್ರು ಅವರು. ಒಂದು ರೋಸ್ ಕೊಟ್ಟರು. ಸೊ ಆ ರೋಸ್ ಎಲ್ಲ ತುಂಬ ವರ್ಷ ಇಟ್ಕೊಂಡಿದ್ದೆ. ಇಷ್ಟು ನಾವು ಅನ್ಎಕ್ಸ್ಪೆಕ್ಟೆಡ್ಡು, ಯಾರು ಕೂಡ ಅಂದ್ಕೊಂಡಿರಲ್ಲ ಈ ಥರ ಎಲ್ಲ. ಸೊ ಇಷ್ಟು ವರ್ಷ ಜರ್ನಿ ಹ್ಯಾಪಿಯಾಗಿ ಲೀಡ್ ಆಗ್ತಾ ಇದೆ. ನಾವು ಕೂಡ ತುಂಬ ಹ್ಯಾಪಿಯಾಗಿದ್ದೀವಿ. ಇನ್ನೊಂದು ಮೇಯ್ನ್ ಏನಂತ ಹೇಳಿದ್ರೆ, ಇದೆಲ್ಲ ಆಮೇಲೆ ಫಸ್ಟು ನನಗೆ ಕೊಟ್ಟಿದ್ದ ಚಾಕ್ಲೇಟು ಏನಂತ ಇವ್ರು ನನಗೆ ಕೇಳೋಣ. ನಾನು ಫಸ್ಟು ನೀವೇನು ಚಾಕ್ಲೇಟ್ ಕೊಟ್ರಿ? ಕಿಟ್ಕ್ಯಾಟ್. ನನಗೆ ತುಂಬ ಇಷ್ಟ ಕಿಟ್ಕ್ಯಾಟು. ಸೊ ಫಸ್ಟು ದೊಡ್ಡ ಕಿಟ್ಕ್ಯಾಟು, ಚಿಕ್ಕದೆಲ್ಲ ಇಲ್ಲ, ತುಂಬ ದೊಡ್ಡ ಕಿಟ್ಕ್ಯಾಟ್ ಇಸ್ಕೊಂಬಂದು ಕೊಟ್ಬಿಟ್ಟು ನೋಡ್ಕೊಂಡು ಹೋದ್ರು. ಇವ್ರ ಹತ್ರ ನಾವು ಇವ್ರು ಬರ್ತಾರ ಅಂತ, ಅವಾಗೆಲ್ಲ ಫೋನೆಲ್ಲ ಇಲ್ಲ ಅಲ್ವಾ. ಸೊ ಇವ್ರು ಆ ಟೈಮಿಗೆ ಬರ್ತಾರೆ ಅಂದರೆ ಆ ಟೈಮಿಗೆ ನಾನು ಆಚೆ ಬಂದು ನಿಂತ್ಕೊತಾ ಇದ್ದೆ. ಒಂದ್ಸಲ ಕಾಯಿನ್ ಬುತ್ತಲ್ಲಿ ಮಾತಾಡ್ಕೊತಾ ಇದ್ವಿ. ಸೊ ಈ ಟೈಮಿಗೆ ಬರ್ತೀನಿ ಅಂತ. ಆ ಟೈಮಿಗೆ ಇವ್ರು ಬರ್ತಾರೆ ಅಂದರೆ ಮನೆಯಿಂದ ಆಚೆ ಬಂದು ನಿಂತ್ಕೊಂಡ್ಬಿಡ್ತಾ ಇದ್ದೆ. ಸೊ ನೋಡ್ಕೊಂಡು ಹೋಗ್ತಾಯಿದ್ರು, ನೋಡ್ಕೊಂಡು ಬರ್ತಾಯಿದ್ವಿ. ಬಟ್ ಒಂಟಿಯಾಗೆಲ್ಲ ಮೀಟ್ ಮಾಡೋದಕ್ಕೆಲ್ಲ ಚಾನ್ಸ್ ಇರಲಿಲ್ಲ. ಯಾಕೆಂದರೆ ನಾನು ತುಂಬ ಭಯ ಪಡೋಲ್ಲ.
ಭಯ. ಅಪ್ಪ ಅಮ್ಮ ಜೊತೆಲಿ ಇರುವಾಗ ಎಲ್ಲರಿಗೂ ಭಯ ವಯಸ್ಸೇ ಚಿಕ್ಕದಲ್ವಾ. ಸೊ ನಮ್ಮಮ್ಮ ಅಪ್ಪ ಜೊತೆನೆ ಓಡಾಡ್ತಾ ಇರೋದ್ರಿಂದ ಇವ್ರು ಯಾವಾಗ ಬರ್ತಾರೆ ಅಂತ ಒಂದ್ಸಲ ಕಾಯಿನ್ ಬೂತ್ ಅಲ್ಲಿ ಕೇಳ್ಕೊಂತ ಇದ್ದೆ. ಆ ಟೈಮಿಗೆ ಬರುವಾಗ ಅಲ್ಲಿ ದೂರದಿಂದ ನೋಡ್ಬಿಟ್ಟು ತುಂಬಾ ಖುಷಿ ಆಗೋದು. ಏನೋ ನನ್ನ ಲೋಕನೇ ಅಲ್ಲಿ ಇದೆ ಅನ್ನೋ ತರ ಖುಷಿ ಆಗೋದು, ಗೊತ್ತಿರುತ್ತೆ. ಸೊ ಇದೇ ಹೇಳ್ತಾ ಇದ್ವಲ್ಲ, ಅವಾಗ ಇವ್ರು ಬರೋ ಟೈಮ್ ಒಂದ್ಸಲ ತಿಳ್ಕೊಂಡ್ಬಿಟ್ರೆ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಹಂಗೆ ಆ ಥರ ಹೋಯ್ತು. ಆಮೇಲೆ ನಾನು ಆ್ಯಕ್ಚುಲಿ ನಾನು 10th ರಿಸಲ್ಟು ನಾನು ಪಾಸ್ ಆಗಿದ್ದೀನಿ ಅಂತ ನನ್ಗೆ ಹೇಳಿದ್ದೆ ಇವರೇ ಫೋನ್ ಮಾಡಿ. ಅವಾಗ ಯಾವ ಫೋನಿಗೆ ಮಾಡಿದ್ರು ಅಂದರೆ, ಅವಾಗ 10th ಇರುವಾಗ ಮನೇಲೆಲ್ಲ ಗೊತ್ತಾಗ್ಬಿಡ್ತು. 10th ಇರುವಾಗಲ್ಲ, ನಾನು 9th ಇರುವಾಗ ಮನೇಲಿ ಗೊತ್ತಾಯಿತು. ಸೊ ನಾನು 10th ರಿಸಲ್ಟು ಇವ್ರ ಮನೆಗೆ ನಾನೆಲ್ಲ ಗೊತ್ತು ಇವ್ರ ಮನೆಗೆ. ಇನ್ನೊಂದು ಹೇಳ್ಬೇಕು, ಫಸ್ಟ್ ನಾನು ಇವ್ರನ್ನ ನಮ್ಮ ಅಪ್ಪಗೆ ಇಂಟ್ರಡ್ಯೂಸ್ ಮಾಡಿದಾಗ ನಾನು ಅನ್ಕೊಂಡೇ ಇಲ್ಲ ಇವರೇ ನಮ್ಮ ಅಪ್ಪಗೆ ಅಳಿಯ ಆಗ್ತಾರೆ ಅಂತ. ಸೊ ನಾನು ಇವ್ರನ್ನ ನಮ್ಮ ಅಪ್ಪಗೆ ಇಂಟ್ರಡ್ಯೂಸ್ ಮಾಡಿದೆ. ಡ್ಯಾಡಿ ಇವರು ನಮ್ಮ ಡ್ಯಾನ್ಸ್ ಟೀಚರು, ಇವರೇ ನಮಗೆ ಡ್ಯಾನ್ಸ್ ಹೇಳ್ಕೊಡೋದು ಅಂತ. ಅವಾಗ ನಮ್ಮ ಡ್ಯಾಡಿ ಇವ್ರಿಗೆ ಹೋಗಿ ಸ್ಪ್ರೈಟ್, ಮೆರುಂಡ, ದೊಡ್ಡ ಬಾಟ್ಲ್ ಮೆರುಂಡ, ಮಿಕ್ಸರು, ಚಿಪ್ಸು ಎಲ್ಲ ಈಸ್ಕೊಂಡ್ಬಂದು ಇವ್ರಿಗೆ ಸ್ನಾಕ್ಸ್ ಎಲ್ಲ ನಮ್ಮ ಡ್ಯಾಡಿ ಕೊಟ್ಬಿಟ್ಟು. ಆದ್ರೆ ನಮಗ್ ಮದ್ವೆ ಆಗುವಾಗ ನಮ್ಮ ಅಪ್ಪ ಇರ್ಲಿಲ್ಲ, ನಮ್ಮ ಡ್ಯಾಡಿ ತೀರ್ಕೊಂಡು 1 year ಆಗಿತ್ತು. ಸೊ ನನಗೆ ಮ್ಯಾರೇಜ್ ಆಗುವಾಗ ನಮ್ಮ ಡ್ಯಾಡಿ 2015 ತೀರ್ಕೊಂಡ್ರು. 16 ನನ್ನ ಅವ್ರ ಹೆಸರು ಹೇಳಿದ್ರೇನೆ ಹೇಳ್ತೀನಿ ನಾನು. ನಮ್ಮ ಅಪ್ಪ ಅಂದ್ರೆ ಪ್ರಾಣಕ್ಕಿಂತ ಜಾಸ್ತಿ ಅಂತ ಹೇಳ್ತೀನಿ. ಅವಾಗೆಲ್ಲ ಕಾಯಿನ್ ನನ್ಗೆ ಫಸ್ಟ್ ಇವ್ರನ್ನ ಲವ್ ಮಾಡೋಕ್ ಮುಂಚೆ ಎಲ್ಲ ನನಗೆ 2 rupees ಕೊಟ್ಟರೆ ತುಂಬಾ ಹ್ಯಾಪಿ ಆಗೋದು. ಏನಕ್ಕೆ ಅಂದ್ರೆ ಆಮ್ಚೂರ್ ಬರುತ್ತೆ, ನಿಮ್ಗೆಲ್ಲ 90s ಕಿಡ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ ಆಮ್ಚೂರು. ಸೊ ಆಮ್ಚೂರ್ ತಗೊಂಡು ತಿನ್ನೋದಕ್ಕೆ ವೆಯ್ಟ್ ಮಾಡ್ಕೊತ ಇದ್ದೆ. ಆಮೇಲೆ ಯಾವಾಗ ಇವ್ರನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನನಗೆ ಬೇರೆ ದುಡ್ಡೆಲ್ಲ ಸಿಗಲ್ಲ, ನಮ್ಮ ಡ್ಯಾಡಿ ಕೊಟ್ರೇನೆ. ಆ ದುಡ್ಡೆಲ್ಲ ಸೇರಿಸಿಟ್ಕೊಂಡು ಕಾಯಿನ್ ಬೂತ್ಗೆ ಹೋಗಿ ಕಾಲ್ ಮಾಡಬೇಕು. ಸೊ ಹಂಗೆ ಇವಾಗ ನಮ್ಮ ಡ್ಯಾಡಿ ಕೊಡೋ ದುಡ್ಡೆಲ್ಲ ಕಾಯಿನ್ ಬೂತಲ್ಲಿ ಹಾಕ್ಬಿಟ್ಟು ಇವ್ರು ಕಾಲ್ ಮಾಡಿ ಮಾತಾಡ್ತಾ ಇದ್ದೆ. ಮತ್ತೆ ನನ್ನ ಫ್ರೆಂಡು ಪಾಪ, ಅವಳು ವೆಂಕಟಮ್ಮ, ಅವಳಿಗೆ ಅವ್ರ ಮಮ್ಮಿ ಅದೇ ಒಂದು 5 ರೂಪಾಯೋ, ಅವಾಗೆಲ್ಲ ಅಷ್ಟೇ, ಜಾಸ್ತಿ ಎಲ್ಲ ಕೊಡಲ್ಲ. ಈ ಕಾಲದಲ್ಲಿ 5 ರೂಪಾಯಿ ಎಲ್ಲ ಮಕ್ಳಿಗೆ ಸುಮ್ಮನೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅವಳು ಆಕಾಶ ತಗೊಂಡ್ಬಂದು ಕೊಡೋಲಿ, ಅನ್ನ ಹತ್ರ ಮಾತಾಡೋಣ ಬಾರೆ ಅಂತ. ಸೊ ಹಂಗೆ ಕಾಯಿನ್ ಬೂತಲ್ಲಿ ಮಾತಾಡಿ ಆಮೇಲೆ ತುಂಬಾ ಒಳ್ಳೆಯವರು ಫ್ರೆಂಡ್ ವೆಂಕಟಮ್ಮ ಅಂತ. ತುಂಬಾ ಈಗೂ ಒಳ್ಳೆ ರೆಸ್ಪೆಕ್ಟ್ ಸಿಗ್ತಾರೆ, ಅವಾಗ ಸಿಗ್ತಾಳೆ. ಸೊ ಅವರು ತುಂಬಾ ಒಳ್ಳೆ ಹುಡುಗಿ. ಹಿಂಗೆ ನಮ್ ಲವ್ ಸ್ಟೋರಿ ಇದ್ದಿದ್ದು. ಆಮೇಲೆ ಹೋಗ್ತಾ ಹೋಗ್ತಾ ಮನೇಲೆಲ್ಲ ಗೊತ್ತಾಯ್ತು. ಮನೇಲಿ ಗೊತ್ತಾದಾಗಂತೂ ನನ್ನನ್ನ ಹೆಂಗ್ ಮಾಡ್ಬಿಟ್ಟಿದ್ರು ಅಂದ್ರೆ, ಈ ಭಿಕ್ಷುಕರಿಗೆ ಸಪ್ರೇಟ್ ತಟ್ಟೆ, ಸಪ್ರೇಟ್ ಗ್ಲಾಸು ಸಿಚುವೇಶನ್. ಯಾಕಂದ್ರೆ ವಯಸ್ಸು ಚಿಕ್ಕದು, ಮನೇಲಿ ಗೊತ್ತಾದ್ರೆ ಏನ್ ಮಾಡ್ತಾರೆ. ಸಖತ್ತಾಗಿ ಕೊಟ್ರು, ಬೇಜಾನ್ ಓದೇ ತಿಂದಿದ್ದೀನಿ. ಇನ್ನೊಂದ್ಸಲ ಮೇಯ್ನ್ ಹೇಳ್ಬೇಕು, ನಾನು ಇವರು ಒಂದ್ಸಲ ಈ ತರ ಇಬ್ರು ಮಾತಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ದೂರ ಎಲ್ಲ ನಮ್ ಕೈಲಿ ಹೋಗಿ ಮಾತಾಡಕ್ಕಾಗಲ್ಲ. ಇವ್ರ ಮನೆ ಹತ್ರ ಇನ್ನೂ ಪಕ್ಕದಲ್ಲಿ ಒಂದು ಅಂಗಡಿ, ಅದ್ರ ಪಕ್ಕದಲ್ಲಿ ಒಂದು ಖಾಲಿ ಸೈಟ್. ನಾವು ಬರೀ ಮಾತಾಡ್ತೀವಲ್ವಾ ನಿಂತ್ಕೊಂಡು, ಮಾತಾಡೋಣ ಅಂತ ನಿಂತ್ಕೊಂಡಿದ್ರೆ ಸಡನ್ ಆಗಿ ಆ ರೋಡಲ್ಲಿ ಇವ್ರ ಮಾವ ಪಾಸ್ ಆಗ್ಬಿಟ್ರು. ನಾನು ಅವ್ರ ಮಾವನ ನೋಡಿದ ತಕ್ಷಣ ನಿಂತ್ಕೊಂಡೇ ಇಲ್ಲ. ಕ್ರಿಸ್ಮಸ್ ಆಗಿ ಒಂದು 2 days ಇರ್ಬೋದು. ಕ್ರಿಸ್ಮಸ್ ಆಗಿ ಒಂದು 2 days, 26th ಕ್ರಿಸ್ಮಸ್, ಸಾರಿ ಕ್ರಿಸ್ಮಸ್ ಆಗಿ ನೆಕ್ಸ್ಟ್ ಡೇ ಡಿಸೆಂಬರ್. ಆದ್ರೂ ಕೂಡ ನನ್ನ ಕಡೆ ನಾನು ಸ್ಟ್ರಾಂಗ್ ಆಗಿದ್ದೆ. ಏನಕ್ಕೆ ಅಂದ್ರೆ, ನಮ್ಮಿಬ್ರಿಗೂ ನಾನಂದ್ರೆ ಅವ್ರಿಗೆ ತುಂಬಾ ತುಂಬಾ ಇಷ್ಟ. ಇದು ನೋಡಿದ್ರೆ ಗೊತ್ತಾಗ್ಬೋದು. ಇವ್ರಂದ್ರೆ ನನಗೆ ಇನ್ನೂವರೆಗೂ ಅವ್ರಿಲ್ಲ ಅಂದ್ರೆ ನನಗೆ ನಿದ್ದೆ ಬರಲ್ಲ. ಒಂದೊಂದ್ಸಲ ಅಲ್ಲ, ಅಪರೂಪ ಅವ್ರು 1-2 ಸಲ ಊರಿಗೆ ಹೋಗಿದ್ದಾರೆ. ಆ ಟೈಮಲ್ಲಿ ತುಂಬಾ ಬೇಜಾರಾಗುತ್ತೆ. ಫೋನಲ್ಲಿ ಮಾತಾಡ್ತಾನೆ ಇರ್ತೀವಿ ಇನ್ನೂವರೆಗೂ. ಅವ್ರ ಕೆಲ್ಸಕ್ಕೆ ಹೋಗ್ಬಿಟ್ರು ಅಲ್ಲಿನ ಫೋನಲ್ಲಿ ಮಾತಾಡ್ತಾನೆ ಇರ್ತೀವಿ. ಸೊ ಆ ಥರ ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ಹಂಗೆ ಆ ಥರ ಇದ್ದು ಆಮೇಲೆ ಮನೇಲೆಲ್ಲ ಗೊತ್ತಾಯಿತು. ಮನೇಲೆಲ್ಲ ಗೊತ್ತಾದ್ಮೇಲೆ ಎಲ್ಲರಿಗೂ ಗೊತ್ತು ಅನ್ಕೊಂಡಿನಿ, ಭಯಂಕರವಾಗಿ ಬ್ಲಾಸ್ಟ್ ಮಾಡ್ತಾರೆ ಮನೇಲಿ. ಅದೇ ಥರನೇ ನನ್ನ ಕೂಡ ಬ್ಲಾಸ್ಟ್ ಮಾಡಿದ್ರು. ಆಮೇಲೆ ಫಸ್ಟ್ ಆದರೂ ಕಾಯಿನ್ ಬೂತ್ಗೆ ದುಡ್ಡಿರೋದು. ಇದೆಲ್ಲ ಗೊತ್ತಾದ್ಮೇಲೆ ಕಾಯಿನ್ ಬೂತ್ಗೂ ದುಡ್ಡಿಲ್ಲ ಮನೇಲಿ. ಆದರೆ ನಮ್ಮ ಡ್ಯಾಡಿ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಅದನ್ನ ಮಾತ್ರ ಯಾರು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ನಮ್ಮ ಅಪ್ಪ ಥರ ಬೇರೆ ಯಾರು ನೋಡ್ಕೊಳಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಸೊ ಎಲ್ಲರಿಗೂ
ಅವರ ಡ್ಯಾಡಿನೇ ಫಸ್ಟ್ ಹೀರೋ ಅಂತ ಹೇಳ್ತಾರೆ. ಅದೇ ತರ ನನಗೂ ಕೂಡ ನಮ್ಮ ಅಪ್ಪನೇ ಫಸ್ಟ್ ಹೀರೋ. ಆ ಥರ ನಮ್ಮ ಡ್ಯಾಡಿ. ಸೊ ಎಲ್ಲರೂ ನನ್ನನ್ನು ಹರ್ಟ್ ಮಾಡಿದ್ರು ನಮ್ಮಪ್ಪ ಯಾವತ್ತೂ ಕೂಡ ನನ್ನ ಹರ್ಟ್ ಮಾಡಿಲ್ಲ. ಅಯ್ಯೋ ಬೇರೆ ಥರ ಆಗ್ತೈತಿದ್ದು. ಸೊ ಹಂಗೆ ನನ್ನ ಕ್ವೀನ್ ಥರ ನೋಡಿಕೊಂಡ್ರು ನಮ್ಮಪ್ಪ. ಅವ್ರಿಗೆ ಯಾವತ್ತೂ ನಾನು ಕೆಟ್ಟ ಹೆಸರು ತರಬಾರ್ದು ಅನ್ನೋದು ನನ್ನ ಗೋಲು. ಅವ್ರಿಗೋಸ್ಕರ ನಾನು ಇವ್ರು ಚೆನ್ನಾಗಿ ಸಾಕಿಲ್ಲ ಅಂತ ಯಾವತ್ತೂ ನಮ್ಮಪ್ಪ ಕೆಟ್ಟ ಹೆಸರು ಬರಬಾರ್ದು ಅನ್ನೋದು ನಾನು ತುಂಬ ಸ್ಟ್ರಾಂಗ್ ಆಗಿದ್ದೆ. ಆಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೆ. ನಾನು ಫಸ್ಟ್ PU ಡಿಸ್ಕಂಟಿನ್ಯೂ ಮಾಡಿ ಕೆಲ್ಸಕ್ಕೆ ಹೋದೆ. ಸೊ ಕೆಲ್ಸಕ್ಕೆ ಹೋಗುವಾಗ ಆವಾಗ ನಾನು ಕೆಲ್ಸಕ್ಕೆ ಹೋಗುವಾಗ ಇವ್ರನ್ನ ಮೀಟ್ ಮಾಡೋದಕ್ಕೆ ಚಾನ್ಸ್ ಸಿಗ್ತಾ ಇತ್ತು. ವೀಕ್ ಆಫಲ್ಲಿ ಇವ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೆ. ಎಲ್ಲರಿಗೂ ಗೊತ್ತು ಅನ್ಕೋತೀನಿ, JP ಪಾರ್ಕ್. ಸೊ ಆ JP ಪಾರ್ಕ್ ಹತ್ರ ಹೋಗಿ ಇವ್ರನ್ನ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಅಲ್ಲಿ ಹೋಗ್ತಾ ಹೋಗ್ತಾ ಅವಾಗೆಲ್ಲ ಆಂಡ್ರಾಯ್ಡ್ ಫೋನ್ ಎಲ್ಲ ಇಲ್ಲ, ಕೀಪ್ಯಾಡ್ ಫೋನ್ ಇತ್ತು. ನಮ್ಮ ಮಮ್ಮಿದು ಫೋನು ನನಗೆ ಕೊಟ್ಟಿದ್ರು, ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟು ದೂರ ಅಂತ ಹೇಳಿ ನಮ್ಮ ಅಮ್ಮದು ಫೋನು ನನಗೆ ಕೊಟ್ಟಿದ್ರು, ಕೀಪ್ಯಾಡ್ ಫೋನು. ಸೊ ಅದರಿಂದ ಇವ್ರ ಹತ್ರ ಫೋನ್ ಮಾಡಿ ಡೈಲಿ ಮಾತಾಡ್ತಾ ಇದ್ದೆ. ಲಂಚ್ ಬ್ರೇಕಲ್ಲಿ ಮತ್ತೆ ನೈಟಲ್ಲಿ ಫೋನ್ ಮಾಡಿ ಮಾತಾಡ್ಕೊತಾ ಇದ್ವಿ. ಮೀಟ್ ಮಾಡೋದು ತುಂಬ ರೇರು ನಾವು. ಆಮೇಲೆ ಒಂದಿನ ನಾನು ಇವರು ಇಬ್ರು ಗಾಡಿಯಲ್ಲಿ ಹೋಗ್ತಾ ಇದ್ವಿ. ನಮ್ಮ ಮನೆ ಹತ್ರನೇ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಅಣ್ಣ ನೋಡ್ಬಿಟ್ರು. ಅವ್ರ ಹೆಸರು ಮೆನ್ಷನ್ ಮಾಡಬಾರ್ದು ಅನ್ಕೊಂತೀನಿ. ಸೊ ನಮ್ಮ ಅಣ್ಣ ನೋಡಿದ್ರು. ಅವಾಗೂ ಕೂಡ ನನ್ನ ಏನು ಕೇಳೇ ಇಲ್ಲ ನಮ್ಮನ್ನ. ಸೊ ಆ ಥರ ತುಂಬ ಒಳ್ಳೆ ಮನುಷ್ಯರು. ಆಮೇಲೆ ಹಿಂಗೆ ಮೀಟ್ ಮಾಡೋದು, ಫೋನಲ್ಲಿ ಮಾತಾಡೋದು ಹಿಂಗೆ ಇತ್ತು. ಆವಾಗೂ ಮನೇಲಿ ಬಂದು ಇವ್ರು ಹೇಳಿದ್ರು ನಾನು ಮನೇಲಿ ಬಂದು ಮಾತಾಡ್ಲಾ ಅಂತ. ನಮ್ಮ ಮಾವ ಕೂಡ ಹೇಳಿದ್ರು, ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಪ್ಪ ಕೂಡ ಹೇಳಿದ್ರು ಸರಿ ಮನೇಲಿ ಮಾತಾಡೋಣ ಅಂತ ಹೇಳಿದ್ರು. ಅನ್ಫಾರ್ಚುನೇಟ್ಲಿ ನಾನೇ ಇವ್ರನ್ನ ತಿರುಪತಿಗೆ ಹೋಗೋಣ, ನಾನು ತಿರುಪತಿ ನೋಡಿಲ್ಲ ಇನ್ನುವರೆಗೂ, ಒಂದ್ಸಲ ತಿರುಪತಿ ನೋಡ್ಕೊಂಡು ಬರೋಣ ಅಂತ ಕೇಳಿದೆ. ಇವರು ಓಕೆ ಹೋಗೋಣ, ನನ್ನ ಹತ್ರ ₹1 ಇರಲಿಲ್ಲ ಕೈಯಲ್ಲಿ. ನನಗೆ ನಾಳೆ ಸ್ಯಾಲ್ರಿ ಆಗುತ್ತೆ, ಇವತ್ತು ಇವ್ರ ಹತ್ರ ದುಡ್ಡಿತ್ತು. ಆ ದುಡ್ಡಲ್ಲಿ ನಾವು ಅನ್ಕೊಂಡ್ವಿ ಪ್ರೈವೇಟ್ ಬಸ್ಸಲ್ಲಿ ಹೋಗೋಣ, AC ಬಸ್ಸು, ಆ ಥರ ಬಸ್ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ KSRTC ಬಸ್ ಸಿಕ್ತು. ಎಲ್ಲ ಬಸ್ಸು ಬುಕ್ಕಿಂಗ್ ಆಗಿರೋ. ನಾವೇನು ಅನ್ಕೊಂಡ್ವಿ, ಬುಕ್ ಮಾಡಿಕೊಂಡು ಇವ್ರ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಎಲ್ಲರೂ ಹೋಗೋಣ ಅನ್ಕೊಂಡ್ವಿ. ಬಟ್ ಯಾರು ಬರೋಕ್ಕಾಗಲಿಲ್ಲ. ಸಡನ್ನಾಗಿ ಎಲ್ಲರಿಗೂ ಒಂದ್ಸಲ ರಜಾ ಸಿಗದೆ ಇರೋದ್ರಿಂದ ನಾವಿಬ್ಬರೇ ಅನ್ನೋದ್ರಿಂದ KSRTCಯಲ್ಲಿ ಹೋದ್ವಿ. ಸೊ ನಾನು ನಮ್ಮ ಮನೇಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ಆಫೀಸಿಂದ ಎಲ್ಲರೂ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆದ್ರೆ ನಾನು ಇವ್ರ ಹತ್ರ ನಾನು ಮನೇಲಿ ಹೇಳ್ಬಿಟ್ಟೆ ಟ್ರಿಪ್ಪಿಗೆ ಹೋಗ್ತೀನಿ ಅಂತ ತಾನೇ ಹೇಳಿದ್ದೀನಿ. ಸೊ ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಇವ್ರ ಹತ್ರ ಹೇಳಿರ್ಲಿಲ್ಲ. ಆಮೇಲೆ ಅಲ್ಲಿ ಹೋಗಿ ಮೇಲ್ವರೆಗೂ ಹೋದ್ವಿ. ಸೊ ಆ ಜೈಲಲ್ಲಿ ಲಾಕ್ ಮಾಡ್ತಾರಲ್ಲ ಅಲ್ಲಿವರೆಗೂ ಹೋದ್ವಿ. ಆಮೇಲೆ ಸೊ ನಾನು ಆ್ಯಕ್ಚುಲಿ ಜೀನ್ಸ್ ವೇರ್ ಮಾಡಿದ್ದೆ ಆ ಟೈಮಲ್ಲಿ. ಜೀನ್ಸ್ ಹಾಕಿ ನಾನು ತುಂಬ ಸಣ್ಣ ಇದ್ದೆ, ಆ ಫೋಟೋ ಆ್ಯಡ್ ಮಾಡಿ. ನಾನು ತುಂಬ ಸಣ್ಣ ಇದ್ದೆ. ಇವಾಗ ನನ್ನ ನೋಡಿ ಯಾರು ಬೈಕೊಂಬಿಡಿ, ಇವಾಗ ಪಾಪ ಎಲ್ಲ ಆದ್ಮೇಲೆ ದಪ್ಪ ಆಗಿದ್ದೀನಿ. ಆವಾಗ ಸಣ್ಣ ಇದ್ದೆ. ಸೊ ನಾನು ಜೀನ್ಸ್ ವೇರ್ ಮಾಡಿರೋದ್ರಿಂದ ಮೇಲೆ ಅಲೌಡ್ ಇಲ್ಲ ಅಂತ ಹೇಳಿ, ದರ್ಶನಕ್ಕೆ ಅಲೌಡ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಓಕೆ ನಾವು ರಿಟರ್ನ್ ಆಗ್ಬಿಟ್ವಿ. ಇಷ್ಟು ದೂರ ಬಂದು ವೇಸ್ಟ್ ಆಯಿತು ಅಂದ್ಕೊಂಡು ನಾವು ರಿಟರ್ನ್ ಆದ್ವಿ. ರಿಟರ್ನ್ ಆದಮೇಲೆ ಆ್ಯಕ್ಚುಲಿ ನಾವು ಚೂಡಿದಾರ್ ತಗೊಳೋಣ ಅನ್ನೋ ಪ್ಲ್ಯಾನ್ ಮೇಲೆ ರಿಟರ್ನ್ ಆದ್ವಿ. ಆಮೇಲೆ ನಮ್ಮ ಅಣ್ಣ ಫೋನ್ ಮಾಡಿದ್ರು, ಆ್ಯಂಡ್ರೂ ಅಂತ ನಮ್ಮ ಅಣ್ಣ ಫೋನ್ ಮಾಡಿದ್ರು. ಎಲ್ಲಿದ್ದೀರಾ? ಆ್ಯಕ್ಚುಲಿ ಇವಾಗ ಎಲ್ಲರಿಗೂ ಗೊತ್ತು, ಇಲ್ಲಿಂದ ಹೋದ್ರೆ ನೆಟ್ವರ್ಕ್ ಸಿಗಲ್ಲ ಮೊಬೈಲ್ಗೆ. ಎಲ್ಲ ಏನು ಅನ್ಕೊಂಡ್ಬಿಟ್ರು, ಓ ಸ್ಯಾಂಡ್ರಾ ಮದುವೆ ಆಗ್ಬಿಡ್ತು, ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡೋಳೆ ಅಂತ ಇವ್ರ ನಂಬರ್ಗೆ ಫೋನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರ ನಂಬರ್ ಕೂಡ ಆ್ಯಕ್ಚುಲಿ ನಾಟ್ ರೀಚಬಲ್. ಏನಕ್ಕೆ ಅಂದರೆ ಔಟ್ ಆಫ್ ಸ್ಟೇಷನ್ಗೆ ಹೋದ್ರೆ ಇದಾಗಲ್ಲ, ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ. ಅವಾಗೆಲ್ಲ ತುಂಬಾ ಕಷ್ಟ. ಅವಾಗ ಇವ್ರದ್ದು ಏರ್ಟೆಲ್ ಸಿಮ್ ಬೇರೆ. ಸೊ ಹಿಂಗೆ ಆ ಥರ ಎಲ್ಲರೂ ಏನು ಅನ್ಕೊಂಡ್ಬಿಟ್ರು, ನಾನು ನೋಡೋಕೆ ಮದುವೆ ಆಗ್ಬಿಟ್ಟಿದ್ದೀನಿ ಅನ್ಕೊಂಡ್ಬಿಟ್ರು. ಆಮೇಲೆ ಅಂತೂ ಇಂತೂ ಅವಾಗ ನಮಗೆ ಇಲ್ಲಿ ಇಷ್ಟು ಡಿಸ್ಕಷನ್ ಆಗಿರೋದೆಲ್ಲ ನಮಗೆ ಗೊತ್ತಿಲ್ಲ. ರಿಟರ್ನ್ ಬಸ್ಸಲ್ಲಿ ಬರ್ತಾ ಇದ್ದೀವಿ. ಬಂದ್ಬಿಟ್ಟು ಏನಾಗಿದೆ ಅಂದರೆ ಫಸ್ಟ್ ಇವ್ರ ಅಣ್ಣ ಫೋನ್ ಮಾಡಿದ್ರು,
ನನಗೆ ಫೋನ್ ಮಾಡಿದರು, ಮಗ ಎಲ್ಲಿದ್ಯಾ ಅಂತ. ನಾನು ಎಲ್ಲಿ ಹಿಂಗೆ ತಿರುಪತಿ ಎಲ್ಲಿದ್ದೀನಿ, ಯಾರ್ಯಾರು ಇದ್ದೀರಾ, ನಾನು ಸ್ಯಾಂಡ್ರಾ ಇದ್ದೀವಿ ಅಂತ. ಫೋನ್ ಕಟ್ಟಾಗ್ಬಿಡ್ತು. ಏನಪ್ಪ ನಿಮ್ಮ ಅಣ್ಣ ಫೋನ್ ನಾ ಹೇಳೋದು ಕ್ಯಾಶುವಲಾಗಿ, ನಾನು ಒಂಥರ ಕ್ಯಾಶುವಲಾಗಿ ಮಾತಾಡಿರೋರು, ಕ್ಯಾಶುವಲಾಗಿ ಅಂತ ನಾನು ಇರು ಕ್ಯಾಶುವಲ್ ಅಣ್ಣ ಪಾಪು ಇವಾಗ ಕೂಡ ಇವ್ರು ಬಂದಿದ್ದಾರೆ. ಬಟ್ ಯಾರಿಗೂ ನಾನು ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಇವನೇ ಅಂತ. ಅವ್ರ ರಿಲೇಷನ್ ಥರ ಹೋಗಿದ್ದೀನಿ. ಫೋನ್ ಮಾಡಿದ್ರು, ಹಿಂಗಿದ್ದೀನಿ ಅಂತ ತಕ್ಷಣ ಪಾಪ ಅವರು ಸಪೋರ್ಟ್ ಮಾಡಿದ್ರು ನನಗೆ. ಅವ್ರ ಹೆಸರು ಆ್ಯಂಡ್ರು ಅಂತ, ತುಂಬ ಸಪೋರ್ಟ್ ಮಾಡಿದ್ರು ಅವಾಗ. ಅವರು ಒಳ್ಳೆಯವರೇ. ಆಮೇಲೆ ಸರಿ ನಾನು ಅದ್ರ ಬಗ್ಗೆ ಬಿಟ್ಬಿಟ್ವಿ, ಅದ್ರ ಬಗ್ಗೆ ತಲೆಗೆ ಹಾಕ್ಕೊಂಡಿಲ್ಲ. ಮತ್ತು ಅಲ್ಲಿಂದ ಒಳಗಡೆ ಬಿಟ್ಟಿಲ್ಲ, ನಾವು ಕೆಳಗಡೆ ಬರ್ತಾಯಿದ್ವಿ. ಕೆಳಗಡೆ ಬರೋ ಟೈಮಲ್ಲಿ ನಮ್ಮ ಫ್ರೆಂಡ್ ಫೋನ್ ಮಾಡ್ದೆ, ಬಾಲಚಂದ್ರ ಫೋನ್ ಮಾಡ್ಬಿಟ್ಟು ಈ ಥರ ನೀನು ಓಡೋಗಿದ್ದೆ ಅಂತ ಒಂದೇ ಒಂದು ಮಾತು ಹೇಳ್ದ. ಇನ್ನು ಏರಿಯಾ ಫುಲ್ಲು ಇಡೀ ಪಬ್ಲಿಕ್ ಆಯಿತು, ಮನಿ ಓಡೋಗ್ಬಿಟ್ಟ ಅಂತ. ಇನ್ನು ಏನು ಮಾಡೋಣ, ಇನ್ನು ಫುಲ್ ಏರಿಯಾ ಫುಲ್ಲು ಪಬ್ಲಿಕ್ ಆಯಿತು. ಇನ್ನು ನಾನು ಲವ್ ಮಾಡಿದ್ದೀನಿ ಅಂದಮೇಲೆ ಕಂಪಲ್ಸರಿ ಟೈಮ್ ಪಾಸ್ಗಂತೂ ಯಾರೂ ಮಾಡಲ್ಲ, ಕೆಟ್ಟದಾಗಂತೂ ಯಾರೂ ಮಾಡಲ್ಲ. ಆಗಿನ ಕಾಲದಲ್ಲ ಒಂದು 10 ವರ್ಷ ಹಿಂದೆ, 15 ವರ್ಷ ಹಿಂದೆ, 12 ವರ್ಷ ಅನ್ಕೊಳ್ಳಿ, 12 ವರ್ಷನ ಮದುವೆ ಆಗಿ 10 ವರ್ಷ, ಒಂದು 10 ವರ್ಷ ಹಿಂದೆ ಅನ್ಕೊಳ್ಳಿ. 10 ವರ್ಷ ಹಿಂದೆ ತುಂಬ ಸಿನ್ಸಿಯರಾಗಿ ಲವ್ ಮಾಡೋದು, ತುಂಬ ಸಿನ್ಸಿಯರಾಗಿ ನೋಡ್ತಾರೆ. ನನಗೆ ಅದೇ ಒಂದೇ ಮೈಂಡು, ಮದುವೆ ಮಾಡ್ಕೊಂಡ್ರೆ ಈ ಹುಡುಗಿನೇ ಮದುವೆ ಮಾಡ್ಕೊಬೇಕಂತ ನಂಗೆ ಅದೇ ಮೈಂಡಲ್ಲಿ ಇತ್ತು. ಇನ್ನು ಏರಿಯಾ ಫುಲ್ಲು ಪಬ್ಲಿಕ್ ಆಯಿತು, ಕುಳ್ಳಮಣಿ ಓಡೋಗ್ಬಿಟ್ಟ ಅಂತ ನಮ್ಮ ಮನೆಗೆ ಗೊತ್ತಾಯಿತು. ನಮ್ಮಪ್ಪ ಅವತ್ತು ಕೂಡ ನಮ್ಮಪ್ಪ ಒಂದು ಮಾತು, ನನ್ನ ಒಂದು ಕೈ ಏಟಿ ಒಂದೇಟು ಹೊಡೆದಿಲ್ಲ. ನಮ್ಮಪ್ಪ ನನ್ನ ಯಾವತ್ತೂ ಹೊಡೆದಿತ್ತಿಲ್ಲ, ಚಿಕ್ಕ ವಯಸ್ಸಿಂದ ನಾನು ಸುಳ್ಳು ಹೇಳ್ತಿಲ್ಲ, ನಿಜ. ಯಾವತ್ತಾಗಲಿ ಒಂದೇಟು ಹೊಡೆದಿದ್ದಿಲ್ಲ. ಅಷ್ಟು ದೊಡ್ಡ ತಪ್ಪು ಮಾಡಿದಾಗ ನಮ್ಮಪ್ಪ ನನ್ನ ಹೊಡೆದಿಲ್ಲ. ನಮ್ಮಪ್ಪ ಆಗಲಿ ನಮ್ಮ ಅಣ್ಣ ಆಗಲಿ, ನಮ್ಮಣ್ಣ ಒಂದೊಂದು ಸಲ ಬೈತಿದ್ದಾರೆ, ಆದರೆ ಯಾವತ್ತೂ ನಮ್ಮಣ್ಣ ನನ್ನ ಹೊಡೆದಿದ್ದಿಲ್ಲ. ಅವ್ರಿಗೂ ನನಗೂ ಜಗಳ ಆಗಿದೆ, ಎಷ್ಟೊಂದು ಜಗಳಗಳಾಗಿದೆ. ಬಟ್ ಸುಮ್ಮನೆ ಬೈತಾನೆ, ಅದು ಯಾವತ್ತೂ ಕೈ ತಿಕ್ಕಿಲ್ಲ. ಬಟ್ ನಾನು ಅದೊಂದು ಸಂತೋಷ ಪಡಬೇಕು ನಮ್ಮ ಫ್ಯಾಮಿಲಿಗೆ. ಇವ್ರ ಫ್ಯಾಮಿಲಿನ ಇವ್ರ ಮಮ್ಮಿ ಇಲ್ಲದೆ ಇದ್ದಾಗ ಇವ್ರನ್ನ ಲೀಡ್ ಮಾಡಿದ್ದು, ಅಂದ್ರೆ ಇವ್ರ ಫ್ಯಾಮಿಲಿಗೆ ಬೇಕಾಗಿರೋದು ಎಲ್ಲಾನು ಮಾಡಿದ್ ಬಂದ್ಬಿಟ್ಟು ನಿಮ್ಮ ಅಜ್ಜಿ ಆದ್ಮೇಲೆ ಇವ್ರಿಗೆ ಅಂತ ಸಪ್ರೇಟ್ ಆಗಿ ಒಂದು ಮನೆ ಇದ್ದಾಗ ಇವ್ರನ್ನ ಕೆಲ್ಸಕ್ಕೆ ಹೋಗಿ ಇವ್ರ ಮನೆಗೆ ಬೇಕಾಗಿರೋದೆಲ್ಲ ಮಾಡ್ತಾ ಇದ್ದಿದ್ದು ಇವ್ರ ಅಣ್ಣ. ಫ್ರೆಂಡ್ಸ್, ನಮ್ಮಣ್ಣ ನಮಗೆ ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಅವನೊಬ್ಬನೇ ಪಾಪ ದುಡಿತಾ ಇದ್ದ, ಸಿಕ್ಕಾಪಟ್ಟೆ ಕಷ್ಟಪಟ್ಟ. ನಾನು ಇಲ್ಲ ಅಂತ, ನಾನು ವೀಡಿಯೋ ಮುಂದೆ ನಾನು ಸುಳ್ಳು ಹೇಳ್ತಾ ಇಲ್ಲ, ಸಿಕ್ಕಾಪಟ್ಟೆ ಕಷ್ಟಪಟ್ಟ. ಆದರೆ ಅವತ್ತು ಅಷ್ಟು ಕಷ್ಟದಲ್ಲೂ ಸಾಲ ಮಾಡಿ ನಮಗೆ ಮದುವೆ ಮಾಡ್ತಾರೆ. 4 ಜನ ಮುಂದೆ ಮನೇಲಿ ನಮ್ಮ ಅಕ್ಕ ಇದೆ, ಹಂಗೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಸಾಲ ಮಾಡಿ ನಮ್ಮ ಮದುವೆ ಮಾಡ್ದ. ಅದಕ್ಕೂ ನಾವು ಮೆಚ್ಕೊಬೇಕು. ಮತ್ತೆ ಮದುವೆ ಮಾಡಿ ನಮ್ಮನ್ನ ಸಪರೇಟ್ ಮನೆಗೆ ಆತರ ಕೂಡ ಕಳ್ಸಿಲ್ಲ. ಸೊ ನಾವೆಲ್ಲರೂ ಒಂದೇ ಮನೇಲಿ ಚಿಕ್ಕ ಮನೆನೇ. ಆಮೇಲೆ ಈಗ ರೀಸೆಂಟ್ ಆಗಿ ನಾವು ಸಪರೇಟ್ ಬಂದಿದ್ದೀವಿ. ಯಾಕಂದ್ರೆ ಎಲ್ರಿಗೂ ಮ್ಯಾರೇಜ್ ಆಗಿದೆ, ಅದರಿಂದ ನಾವು ಸಪರೇಟ್ ಬಂದಿದ್ದೀವಿ. ಸಪರೇಟ್ ಅಂತಲ್ಲ, ಎಲ್ಲರೂ ಮ್ಯಾರೇಜ್ ಆಗಿದೆ. ಬಟ್ ಎಲ್ಲ ಅವ್ರವ್ರು ಬಟ್ ಎಲ್ಲ ಕಡೆ ಮೀಟ್ ಆಗ್ತೀವಿ. ಮೀಟ್ ಆದಾಗ ಎಲ್ಲ ಚೆನ್ನಾಗಿರ್ತೀವಿ, ಚೆನ್ನಾಗಿ ಮಾತಾಡ್ತೀವಿ. ಹಿಂಗಾಯ್ತು. ಒಂದೇ ಒಂದು ತಿರುಪತಿ ಇವತ್ತು ನಮ್ಮನ್ನ ಹಿಂಗೆ ಕುಣ್ಸೈತೆ. ಮೇಯ್ನ್ ಇನ್ನೊಂದು ಹೇಳ್ಬೇಕು, ನಾನು ಸ್ಕೂಲ್ ಟೈಮಲ್ಲಿ ನಂಗೆ ತುಂಬ ಹುಷಾರಿರ್ಲಿಲ್ಲ. ಅವತ್ತು ಬಂದ್ಬಿಟ್ಟು ಫ್ರೈಡೇ ಅಂತು, ವೆನ್ನಸ್ಡೇ PT ಪೀರಿಯಡ್ ಇತ್ತು. ಮಾರ್ನಿಂಗು PT ಆದ್ಮೇಲೆ ಒಳಗಡೆ ಅವಾಗ ಫೋನ್ ಮಾಡಿದ್ಲು, ಕಾನ್ಬೂತಿಂದ ಫೋನ್ ಮಾಡಿದ್ಲು. ನಾನು ಊಟ ಮಾಡಿಲ್ಲ, ನಾನು ಟಿಫನ್ ಮಾಡಿಲ್ಲ, ನನಗೆ ತುಂಬಾ ಸುಸ್ತಾಗ್ತಿದೆ ಅಂತ ಕಾಲ್ ಮಾಡಿ ಹೇಳ್ಬಿಟ್ಟು, ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಪಾಪ ತೀರ್ಕೊಂಡಿದ್ರು ಇತ್ತೀಚೆಗೆ. ತುಂಬ ಬೇಜಾರಾಯ್ತು ನನಗೆ, ತುಂಬ ಮನ್ಸಿಗೆ ಬೇಜಾರಾಯಿತು. ಹೆಲ್ತ್ ಇಶ್ಯೂಯಿಂದ ತೀರ್ಕೊಂಡ್ಬಿಟ್ಟಿದ್ದಾನೆ. ಅವನ ಹತ್ರ ಆಟೋ ಇತ್ತು, ಅವನ ಹೆಸರು ರಾಕಿ ಅಂತ. ಅವನ ಹತ್ರ ಆಟೋ ಇತ್ತು. ಫೋನ್ ಮಾಡಿದೆ, ಮಚ್ಚ ಹಿಂಗೆ ಆಯ್ತು ಮಚ್ಚ ಅಂದ. ಇರು ಮಚ್ಚ ಬರ್ತೀನಿ ಅಂತ ಹೇಳ್ಬಿಡು, 1-2 ಸೆಕೆಂಡಲ್ಲಿ 2 ನಿಮಿಷದಲ್ಲಿ ಬಂದ. ಆಟೋ ತೊಗೊಂಡು ಬಂದ, ನಾಷ್ಟ ಇಸ್ಕೊಂಡೆ, ಸೀದಾ ಹೊರಗಡೆ ಸ್ಕೂಲ್ ಒಳಗಡೆ ತಗೊಂಡೋಗ್ಬಿಟ್ಟೆ ಆಟೋ. ಆಮೇಲೆ ನಮ್ಮ PT ಸರ್ ಇಟ್ಕೊಂಡು ಇವ್ರು ಯಾರು ನಾಷ್ಟ ತಂದಿದ್ದಾರೆ, ಬೈಕ್ ನಮ್ಮ ಮಾವ ಅಂತ ಹೇಳ್ಬಿಟ್ಲು. ಇವ್ರು ನಮ್ಮ ಮಾಮ ಅಂತ ಹೇಳಿದೆ, ನಮ್ಮ ಅತ್ತೆ ಮಗ ಅಂತ ಹೇಳಿದೆ. ಮತ್ತೆ ಜೊತೆಲಿ ಬಂದಿರೋರೆಲ್ಲ ಅಂತ ಅವ್ರು ನಮ್ಮ ಅಣ್ಣ ಅಂತ ಹೇಳಿದೆ. ಸರಿ ನಾಷ್ಟ ಇಸ್ಕೊಂಡು ಒಳಗಡೆ ಹೋಗು ಅಂತ. ಹಿಂಗಾಯ್ತು ಫ್ರೆಂಡ್ಸ್, ನಮ್ಮ ಲವ್ ಸ್ಟೋರಿ ಥರ ಆಯಿತು. ಅದು ಏನು ತಂದಿದ್ರು ಅಂತಾನು ಹೇಳ್ತೀನಿ. ನಂಗೆ ತುಂಬಾ ಇಷ್ಟ ಮಸಾಲೆ ದೋಸೆ. ಬಟ್ ಈಗ ಮದುವೆಯಾಗಿ ನಮಗೆ ಈ ಮೇ 24th ಬಿದ್ದರೆ 25th ಈ ಮೇ 25th
ನಮಗೆ 9 ಇಯರ್ ಕಂಪ್ಲೀಟ್. ತುಂಬ ತುಂಬ ಖುಷಿ ಆಯಿತು. ನಮ್ಮ ವಿಷಯದಲ್ಲಿ ನಾವು ಎಷ್ಟೇ ಜಗಳ ಆಡ್ಕೊಂಡ್ರು ಬಟ್ ಬೇಗ ಒಂದಾಗ್ತೀವಿ. ಕೋಪ ಮಾಡ್ಕೊಳಕ್ಕೆ ಮದುವೆ ಆಗಿಲ್ಲ, ಕೋಪ ಮಾಡ್ಕೊಂಡು ದೂರ ಆಗಕ್ಕೆ ನಾವು ಲೋ ಮಾಡಿಲ್ಲ. ಗಂಡ ಇಂತ ಜಗಳ ಇರುತ್ತೆ. ಜನರೇಷನ್ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಎಷ್ಟೊಂದು ನಾನೇ ಕೇಳ್ಪಟ್ಟಿದ್ದೀನಿ, ಹಿಂಗೆ ಮದುವೆ ಆಗಿರ್ತಾರೆ ಮಾರನೇ ದಿವಸ ಬ್ರೇಕಪ್. ಯಾಕಂದ್ರೆ ಲವ್ ಮಾಡ್ತಾರೆ, ಒಂದು 6 ತಿಂಗಳಲ್ಲಿ ಬ್ರೇಕಪ್. ಬಟ್ ನಂದು ಹೆಮ್ಮೆ ಅಂತ ನಾನು ಹೇಳ್ಕೊಂತ ಇಲ್ಲ, ನಾವು ಹೆಂಗಿದೆ ಅಂತ ನಾನು ಹೇಳ್ಕೊಂತ ಇಲ್ಲ. ಕೆಲವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಲ್ಲ, ಕೆಲವರು ಬೇಗ ಇದು ಮಾಡ್ತಿದ್ದಾರೆ. ಬಟ್ ಯಾರು ಆ ಥರ ಮಾಡಬೇಡಿ. ನಮ್ಮ ನಂಬಿ ಬಂದಿರ್ತಾರೆ ಅಂದಮೇಲೆ ನಾವು ಎಷ್ಟೇ ಕಷ್ಟ ಬಂದರೂ ನಾವು ಕೈ ಬಿಡಬಾರ್ದು ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಎಲ್ರ ಲೈಫಲ್ಲಿ ನಾನು ಹೇಳ್ತಿದ್ದು ಒಂದೇನೆ. ಆಮೇಲೆ ಹಂಗೆ ಲವ್ ಮಾಡಿ ದೆನ್ ಆಮೇಲೆ ನಿಮಗೆ ಬಿಟ್ಟಿತ್ತು. ನಾವು ಈ ಜನರೇಷನ್ ನಾವಿನ್ನ ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಇದಾಯಿತು. ಇದು ಇಲ್ಲಿವರೆಗೂ ನಮ್ಮ ಲವ್ ಸ್ಟೋರಿ ಆಗಿತ್ತು. ಇವಾಗ ನಾನು, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನಮ್ಮ ಮಮ್ಮಿ ಕೂಡ ನಮ್ಮ ಜೊತೆನೇ ಇದ್ದಾರೆ. ಅವರು ಮಾತಾಡ್ತಾರೆ, ಬನ್ನಿ ನೋಡೋಣ. ಮಾತಾಡಿ ಮಮ್ಮಿ. ಸ್ವಲ್ಪ ಅಪ್ಪು, ಅವಾಗ ಹೆಂಗಿತ್ತು? ಅವಾಗ ತುಂಬಾ ಬೇಜಾರಾಗಿತ್ತು. ಎಲ್ಲ ಹುಡ್ಕಾಡಿ ಎಲ್ಲೆಲ್ಲೋ ನಾವು ಹುಡುಕಿದೀವಿ, ಎಷ್ಟು ಹತ್ಕೊಂಡ್ಬಿಟ್ಟಿದೀವಿ. ನಾವು ಅಷ್ಟು ಬೇಜಾರಾಗಿದ್ದೀವಿ. ಕುಟುಂಬ ಎಲ್ಲ ಹುಡ್ಕೋದು ಎಲ್ಲ ಮಾಡೋದೆಲ್ಲ ಇದ್ಬಿಟ್ಟು ತುಂಬ ಕಷ್ಟವಾಗಿ ಮನಸ್ಸಲ್ಲಿ ಇರುವಾಗ ಇವಾಗ ಚೆನ್ನಾಗಿದ್ದಾರೆ ಇಬ್ಬರು ಕೂಡ. ಇವಾಗ ನನಗೆ ಆಸೆ ನಾವು ಅವ್ರ ಜೊತೆಲಿ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ನಾವು ಎಂಡ್ ಮಾಡ್ತಾ ಇದ್ದೀವಿ. ಮಕ್ಕಳು ತುಂಬ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ, ನಮ್ಮ ಚಿಕ್ಕ ಫ್ಯಾಮಿಲಿನ ಸಪೋರ್ಟ್ ಮಾಡಿ. ನಾವು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಇನ್ನೂ ನಮ್ಮ ಅನಿಸಿಕೆ ಬಟ್ ಇನ್ನು ಮುಂದೆಗೆ ಹೊಸ ವಿಡಿಯೋಗಳಿಂದ ನಾವು ಮುಂದೆಗೆ ಬರ್ತೀವಿ. ತುಂಬ ಥ್ಯಾಂಕ್ ಯು ಎಲ್ರಿಗೂ. ಬಾಯ್.